ಹೊಸ ಸಂಶೋಧನೆ ಏನೂ ಇಲ್ಲ ಅಲ್ಲಿ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರು ಇದನ್ನು ಮಾಡಿದ್ದು ಇದೆ, ಮಾಡಿ ಗಬ್ಬೆಬ್ಬಿಸಿದ್ದಿದೆ. ಅದರ ವಿರುದ್ಧ ಸುಪ್ರೀಂ ಕೋರ್ಟ್ವರೆಗೂ PILಗಳು ಹೋಗಿದ್ದಾವೆ. ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ರೀತಿಯಿಂದ ಅಡಿಕ್ಟ್ ಆಗಿಲ್ಲ. ಹೌದಾ? ಈ ಎಲ್ಲ ಏನಪ್ಪ ಅಂದ್ರೆ ಕಪ್ಪು ಚುಕ್ಕೆಗಳನ್ನು ಪಡೆದುಕೊಂಡಿರ್ತಕ್ಕಂಥ ಯೂತ್ ಕ್ಲಬ್ಗಳನ್ನು ಬಂಗಾಳದ ಮಮತಾ ಬ್ಯಾನರ್ಜಿಯವರನ್ನ ಕಾಪಿ ಮಾಡಿ ಇಲ್ಲಿ ಏನಪ್ಪ ಅಂದ್ರೆ ಕಾಂಗ್ರೆಸ್ನ ಏನಪ್ಪ ಅಂದ್ರೆ ತರಲಿಕ್ಕೆ ಹೊರಟಿದ್ದಾರೆ ಕರ್ನಾಟಕದಲ್ಲಿ. ಅದು ಯುವಕರ ಒಂದು ಸಾಂಸ್ಕೃತಿಕ ಚಟುವಟಿಕೆ, ಆಟ, ಅದು ಇದು ಅಂತ ಹೇಳ್ತಾ ಇರ್ಬೋದು. ಆದರೆ ಮುಂದೆ ಆಗ್ತಕ್ಕಂಥದ್ದೇನಿದೆ ಅಂತ ನಮ್ಮ ಮುಂದೆ ಕಣ್ಣೆದುರಿಗಿದೆ ಅಲ್ಲಿ. ಮಮತಾ ಬ್ಯಾನರ್ಜಿಯವರು ಏನು ಮಾಡಿದರು, ಕಮ್ಯುನಿಸ್ಟರನ್ನು ಸದೆ ಬಡಿಲಿಕ್ಕೆ, ಯಾಕಂದರೆ ಅವರು ತಳಮಟ್ಟದ ಸಂಘಟನೆ ಇರ್ತವೆ, ಬ್ರಾಂಚ್ಗಳು ಇರ್ತವೆ, ಅವ್ರದ್ದು ಏನಪ್ಪ ಅಂದರೆ ಶಾಖಾ ಮಟ್ಟದಲ್ಲಿ ಕಾರ್ಯಕರ್ತರಿರ್ತಾರೆ, ತತ್ವನಿಷ್ಠರಿರ್ತಾರೆ, ಅವ್ರನ್ನೆಲ್ಲ ಯಾವ ರೀತಿ ನಾವು ಸದೆ ಬಡಿಬೇಕು ಅಂತಕ್ಕಂಥದ್ದಕ್ಕೆ ಮಮತಾ ಬ್ಯಾನರ್ಜಿಯವರಲ್ಲಿ ಯಾವುದೇ ರೀತಿಯಿಂದ ಸಿದ್ಧಾಂತ ಇರಲಿಲ್ಲ. ಹೌದ್ರಾ? ಈ ತಮಿಳುನಾಡಿಗೆ ಹೋದ್ರಪ್ಪ ಅಂದರೆ ಅಲ್ಲಿ ದ್ರಾವಿಡ ಸಿದ್ಧಾಂತ ಇದೆ. ಹಾಗೆ ಬೇರೆ ಬೇರೆ ಕಡೆ ಇಲ್ಲಿ ಕರ್ನಾಟಕಕ್ಕೆ ಬಂದರೂ ಒಂದು ಅಹಿಂದ ಅಂತೇಳಿ ಒಂದೇನೋ ಸಿದ್ಧಾಂತ ಅಂತ ಹೇಳ್ಬಿಟ್ಟಿದ್ರು. ಹಾಗೆ ಅಂಥದ್ದು ಅಲ್ಲಿ ಅವ್ರ ಹತ್ರ ಇರಲಿಲ್ಲ. ಕಮ್ಯುನಿಸ್ಟರ್ನ ಎದುರಿಸ್ಬೇಕಾದ್ರೆ ಸಮಾಜವಾದ ಇಲ್ಲ, ಓನ್ಲಿ ಕಾಂಗ್ರೆಸ್ನಿಂದ ಸಿಡಿದು ಹೋಗಿದ್ರು ಅವರು. ಅದಕ್ಕಾಗಿ ಅವರು ಈ ಸಂಘಟನಾ ಚತುರತೆ ಇತ್ತು ಅವರಿಗೆ, ಯಾರಿಗೆ, ಮಮತಾ ಬ್ಯಾನರ್ಜಿ ಅವರಿಗೆ. ಅದನ್ನು ಏನಪ್ಪ ಅಂದ್ರೆ ಮಾಡಿಬಿಟ್ಟು ಅಲ್ಲಿಂದ ಗುಂಡಾಗಿರಿನೂ ಭಾಳಷ್ಟು ಆಯಿತು. ಹೌದು, ಇವತ್ತು ಆ ಯೂತ್ ಕ್ಲಬ್ನವರೇ ಗುಂಡಾಗಳಾಗಿಬಿಟ್ರು. ಗುಂಡಾಗಿರಿ ನಡೆದು ಅಲ್ಲಿ ಅನೇಕ ಕೊಲೆಗಳಾಗಿದೆ. ಇವತ್ತು ಈ ಹಿನ್ನೆಲೆಯಲ್ಲಿ ಏನಪ್ಪ ಅಂದ್ರೆ ಇವರು DK ಶಿವಕುಮಾರ್ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇವ್ರದ್ದು ಹಳೆ ಮೈಸೂರಿನಲ್ಲಿ ಸೀಮಿತವಾದ ಏನಪ್ಪ ಅಂದ್ರೆ ಒಂದು ಪ್ರಭಾವ ಇದೆ. ಆದರೆ ಇವ್ರ ಲೆಕ್ಕಾಚಾರ ಏನಿದೆ ಹೇಳ್ತೀನಿ ನಾನು, ಅದನ್ನೇ ಹೇಳಲಿಕ್ಕೆ ಹೊರಟಿದ್ದೀನಿ ಏನು ಲೆಕ್ಕಾಚಾರ ಅಂತೇಳಿ. ಉತ್ತರ ಕರ್ನಾಟಕಕ್ಕೆ ಹೋದರೆ ಮಾಸ್ ಲೀಡರ್ ಅಲ್ಲ ಇವರು. ಹೌದ್ರಾ? ಬಾಂಬೆ ಕರ್ನಾಟಕಕ್ಕೆ ಹೋದರೆ ಮಾಸ್ ಲೀಡರ್ ಅಲ್ಲ ಇವರು. ಮತ್ತು ಏನು ಮಾಡಬೇಕು, ಏನು ಮಾಡಿ ನಾವೇನಪ್ಪ ಅಂದ್ರೆ ಒಂದು ಕಾಂಗ್ರೆಸ್ಸನ್ನು ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಲ್ಲಿ ಗೆಲ್ಲಿಸ್ಬೇಕು, ಮತ್ತು ಮುಂಬರುವ 28ರ ಚುನಾವಣೆಯಲ್ಲಿ ಯಾವ ರೀತಿ ಗೆಲ್ಲಿಸ್ಬೇಕು, ಅದಕ್ಕಾಗಿ ನಾವೇನು ಮಾಡಬೇಕು ಈಗ. ಹೌದಾ? ದೊಡ್ಡ ದೊಡ್ಡ ಇವತ್ತು ಪ್ರೋಗ್ರಾಮ್ಸ್ ಇದಾವೆ ಹೊರತಾಗಿ ಇವ್ರ ಹತ್ರ ಪ್ರಾಜೆಕ್ಟ್ಸ್ ಇಲ್ಲ. ಪ್ರೋಗ್ರಾಮ್ಸ್ ಅಂದರೆ ಜನಕಲ್ಯಾಣ ಪ್ರೋಗ್ರಾಮ್ಸ್, ಪ್ರಾಜೆಕ್ಟ್ಸ್ ಅಂತಂದ್ರೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಬೇಕಾಗಿರ್ತಕ್ಕಂಥ ಪ್ರಾಜೆಕ್ಟ್ಸು, ಇರಿಗೇಷನ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು. ಹೌದಾ? ಅಂಥ ಪ್ರಾಜೆಕ್ಟ್ಸ್ ಇಟ್ಕೊಂಡು ಹೊರಟಿಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಪ್ರೋಗ್ರಾಮ್ಸ್, ಜನಕಲ್ಯಾಣ ಪ್ರೋಗ್ರಾಮ್ಸು. ಅದನ್ನು ಅವ್ರು ಏನಂತಂತಂದರೆ ಈ ಮೂಲಕ ಒಂದು ಅಲ್ಲಿ ಯುವಕರ ಬೆಲ್ಟನ್ನು ತಯಾರು ಮಾಡ್ತಕ್ಕಂಥದ್ದು, ಮತ್ತು ಅಲ್ಲಿ ಹಣದ ಒಂದು ಚಲಾವಣೆ ಬರುತ್ತಲ್ಲ, ಆ ಮೂಲಕ ನಿಯಂತ್ರಣ ಮಾಡ್ತಕ್ಕಂಥದ್ದು. ಅದ್ರ ಮೂಲಕ ಏನಂತಂದ್ರಪ್ಪ ಅಂತಂದರೆ ಕಾಂಗ್ರೆಸ್ಸನ್ನು ಏನಪ್ಪ ಅಂದ್ರೆ ತಾವು ಲೀಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಮತ್ತು DK ಶಿವಕುಮಾರ್ ಏನು ಇಲ್ದೇ, ಮಾಸ್ ಲೀಡರ್ ಇಲ್ದೇ, ಯಾವುದೇ ರೀತಿಯಿಂದ ಒಂದು ಉತ್ತರ ಕರ್ನಾಟಕದಲ್ಲಿ, ಬಾಂಬೆ ಕರ್ನಾಟಕದಲ್ಲಿ, ಕರಾವಳಿಯಲ್ಲಿ ಪ್ರಭಾವ ಇಲ್ದೇ ಇವತ್ತು ಮುಖ್ಯಮಂತ್ರಿ ಆಗಿ ಹೇಗೆ ಬಂದರು, ಏನು ಮಾಡಿದರು ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗಿದೆ ಅಲ್ಲ.